ಹೆಸರು ಲಕ್ಷ್ಮಿ, ಅವಳಿಗೆ ವಯಸ್ಸು 11 ವಯಸ್ಸು. ನಾನು ನಮ್ಮ ತಂಗಿ ಕೆಲಸ ಮಾಡಿದಾಗ ಸ್ವಲ್ಪ ಈಸಿ ಆಗ್ತಾ ಇತ್ತು. ಸ್ವಲ್ಪ ದಿವಸ ಆದಮೇಲೆ ನನ್ನ ತಂಗಿ ಕಾಣಿಸ್ತಾ ಇರಲಿಲ್ಲ. ನನಗೆ ಇವಾಗ ಹೆಂಗಿದ್ದಾಳೆ, ಎಲ್ಲಿದ್ದಾಳೆ ಒಂದೂ ಗೊತ್ತಿಲ್ಲ ನನಗೆ. ನಮ್ಮ ಫ್ಯಾಮಿಲಿನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ, ತುಂಬ ಫೀಲಿಂಗ್ ಆಗ್ತಾಯಿದೆ. ಇವಾಗ ನಮ್ಮ ತಂಗಿ ನೋಡ್ಬೇಕಂತ ತುಂಬ ಆಸೆ ಆಗ್ತಾಯಿದೆ. ನನ್ನ ಹೆಸರು ಮಾರಪ್ಪ ಅಂತ. ನಾನು ಫಸ್ಟು ಗೊಂಬೆ ವ್ಯಾಪಾರ ಮಾಡ್ತಾಯಿದ್ದೆ. ನಮ್ಮಮ್ಮ ಅವಾಗ ಬೆಂಕಿ ಸೇರ್ಕೊಂಡ್ಬಿಟ್ಟಿತ್ತು. ಆ ಬೆಂಕಿ ಸೇರ್ಕೊಂಡು ನಮ್ಮಮ್ಮ ಸತ್ತೋಗ್ಬಿಟ್ರು. ನಮ್ಮಪ್ಪ ತುಂಬ ಕುಡಿತಾ ಇದ್ರು, ಆದರೆ ಕುಡಿದ್ಬಿಟ್ಟು ಹೊಡಿತಾ ಇದ್ರು, ಏನೇನೋ ಮಾಡ್ತಾಯಿದ್ರು. ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಅಲ್ಲಲ್ಲಿ ರೋಡಲ್ಲಿ ಬೀದಿಯಲ್ಲಿ ಮಲ್ಕೊತಾ ಇದ್ದೆ. ನಾನು ತುಂಬ ಹೊತ್ತು ತುಂಬ ಹಿಂಸೆ ಮಾಡಿದ್ದೆ. ನಮ್ಮಪ್ಪ ನಮಗೆ ದುಡ್ಡು ಬೇಕಾಯಿತು ನಮ್ಮಪ್ಪಗೆ, ಅದಕ್ಕೆ ನಾನು ಕೆಲಸ ಮಾಡಿಸ್ದೆ. ಬಾಂಡ್ ಫ್ರೀಗೆ ಸ್ವಲ್ಪ ದಿವಸ ಆದಮೇಲೆ ನಮ್ಮ ತಂದೆ ಸತ್ತೋಗ್ಬಿಟ್ರು. ಬಾಂಡ್ ಫ್ರೀಯಲ್ಲಿ ನಾನು ಚೆನ್ನಾಗಿ ಓದಿ ಕಲೆಗಳನ್ನ ಕಲ್ತ್ಕೊಂಡು ಎಲ್ಲ ಕಲೆ ಕೂಡ ಕಲಿಬೇಕು ಅಂತ ನನಗೆ ಆಸೆ. ಕಲ್ಚರ್, ಡ್ರಾಯಿಂಗ್, ಜಿಮ್ನಾಸ್ಟಿಕ್, ಡ್ಯಾನ್ಸ್ ಎಲ್ಲ ಕಲಿಬೇಕಂತ ತುಂಬ ಆಸೆ. Basically, Born Free Art School is an art school where we want to bring the children back into the society through music, dance, theater, photography, sculpting, painting, and all medium of the arts. My name is Miyoi. I'm from Hiroshima. I've been in India for almost 9 years, and this is the 10th year. And of course, India is somewhere like either you really love it or you don't love it. And I'm the one who really fell in love with this country. ಲಕ್ಷ್ಮಿ ಗೊತ್ತಾಗಿದೆ 1 ವರ್ಷ ಆಯಿತು, ಆದರೆ ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಒಂದೂ ಗೊತ್ತಿಲ್ಲ. JP ನಗರದಲ್ಲಿ ನಮ್ಮಮ್ಮ ಅವ್ರ ತಮ್ಮ ಇದ್ದಾನೆ, ಆಮೇಲೆ ನಮ್ಮ ಚಿಕ್ಕಪ್ಪ ಇದ್ದಾರೆ, ಚಿಕ್ಕಪ್ಪ ಅವ್ರ ಹೆಂಡತಿ, ನಮ್ಮಪ್ಪ ಇದ್ದಾರೆ, ಅವ್ರ ತಮ್ಮ, ಅವ್ರಿಗಿನ ಇನ್ನೊಬ್ಬ ತಮ್ಮ ಇದ್ದಾನೆ. ಮನೆ ಹತ್ರ ಹೋದ್ರೇ ನಾನು ಬಿಡೋದಿಲ್ಲ, ಅಲ್ಲೇ ಹಿಡ್ಕೊಂಡ್ಬಿಟ್ಟೆ. ನಾನು ಅಲ್ಲಿಗೆ ಹೋದರೆ ನಮ್ಮಪ್ಪ ಸತ್ತೋಗ್ಬಿಟ್ರಲ್ಲ, ದುಡ್ಡು ಕಟ್ಟಬೇಕಾಯಿತು. ಒಂದು 3,000 ರೂಪಾಯಿ, 3 ಲಕ್ಷನ ಕಟ್ಟಬೇಕಾಯಿತು. ಅದನ್ನು ತೀರ್ಸೋಕ್ಕೆ ನನ್ನ ಕೈಯಲ್ಲಿ ಒಬ್ಬನ ಕೈಯಲ್ಲಿ ಆಗೋಲ್ಲ, ತುಂಬ ಕಷ್ಟ ಆಗ್ತಿದೆ. ಆದರೆ ನನ್ನ ಮನೆ ಹತ್ರ ಹೋದರೆ ಸಾಲ ಬೇರೆ ಕಟ್ಟಬೇಕು. ಅದಕ್ಕೆ ನಾನು ಹೋಗೋಕ್ಕೆ ಮನೆ ಹತ್ರ ಹೋದ್ರೇ ನಾನು ಬಿಡೋದಿಲ್ಲ, ಅಲ್ಲೇ ಹಿಡ್ಕೊಂಡ್ಬಿಡ್ತೀನಿ.